ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಸಮೀಪದಲ್ಲಿ ತಲೆ ಎತ್ತಿರುವ ಶಾರದಾಂಬೆಯ ದೇವಾಲಯ. ಕುಪ್ವಾರ ಜಿಲ್ಲೆಯಲ್ಲಿದ್ದ ಈ ದೇವಾಲಯದ ಸ್ಥಳ ದಾಳಿಕೋರರಿಂದಾಗಿ ಅವಶೇಷಗಳಷ್ಟೇ ಇದ್ದ ಸ್ಥಳ. 2023ರಲ್ಲಿ ಅಂದರೆ ಕಳೆದ ವರ್ಷ ಕರ್ನಾಟಕದ ಶೃಂಗೇರಿ ಕಿರಿಯ ಶ್ರೀಗಳು ಇಲ್ಲಿಗೆ ಭೇಟಿ ನೀಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಜೀರ್ಣೋದ್ಧಾರಗೊಂಡ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದ್ರು. 370ನೇ ವಿಧಿರದ್ಧತೆ ಬಳಿಕ ಕಾಶ್ಮೀರ ತನ್ನ ಪುರಾತನ ಪರಂಪರೆಯನ್ನು ಮತ್ತೆ ಸ್ಮರಿಸಿಕೊಳ್ಳುವತ್ತ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಅಲ್ಲಿನ ಸರ್ಕಾರ ಇದೀಗ ಅನಂತನಾಗ್ ಜಿಲ್ಲೆಯಲ್ಲಿ ಅವಶೇಷಗಳಡಿ ಹೂತು ಹೋಗಿದ್ದ ಸೂರ್ಯ ದೇವಾಲಯದ ಭವ್ಯತೆಯನ್ನು ಮತ್ತೆ ನೆನಪಿಸಿಕೊಳ್ಳಲು ನಿರ್ಧರಿಸಿದೆ. ಅದರಂತೆ 8ನೇ ಶತಮಾನದಲ್ಲಿ ಇಲ್ಲಿನ ಕಾಶ್ಮೀರಿ ಪಂಡಿತರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದ್ದ ಮಾರ್ತಾಂಡ ಸೂರ್ಯ ದೇವಾಲಯವನ್ನು ಮತ್ತೆ ನಿರ್ಮಿಸಲು ನಿರ್ಧರಿಸಲಾಗಿದೆ. ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದ ಮಾರ್ತಾಂಡ ಸೂರ್ಯ ದೇವಾಲಯ ನಿರ್ಮಿಸಲು ಮತ್ತು ಆ ದೇವಾಲಯದ ಆವರಣದಲ್ಲಿ ರಾಜ ಲಲಿತಾದಿತ್ಯನ ಪ್ರತಿಮೆ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಈ ಆದೇಶದಲ್ಲಿ ಸೂಚಿಸಲಾಗಿದೆ. ಕಾಶ್ಮೀರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸಿ ಪುನಃಸ್ಥಾಪಿಸುವ ನಿಟ್ಟಿನಲ್ಲಿ ಪುರಾತನ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಲು ಸರ್ಕಾರ ಈಗಾಗಲೇ ಕೈಗೊಂಡಿರುವ ನಿರ್ಣಯದಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ಕೇವಲ ಇತ್ತೀಚೆಗಷ್ಟೇ ಇಲ್ಲಿನ ಭಗ್ನಗೊಂಡ ದೇವಾಲಯದ ಆವರಣದಲ್ಲಿರುವ ರಾಮಮಂದಿರದ ಕಳಶವನ್ನು ಪುನಃಸ್ಥಾಪಿಸಲಾಗಿತ್ತು. ಆ ಕಳಶವನ್ನು ಅಯೋಧ್ಯೆಯಿಂದ ಹಲವು ಶತಮಾನಗಳ ಹಿಂದೆ ತರಲಾಗಿತ್ತು ಅನ್ನೋದು ಬಹಳ ಮುಖ್ಯ. ಅಲ್ಲದೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಕಳೆದ ತಿಂಗಳಷ್ಟೇ ಮಾರ್ತಾಂಡ ಸೂರ್ಯ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಮಹಾಯಾಗದಲ್ಲೂ ಅವರು ಪಾಲ್ಗೊಂಡಿದ್ದರು. ಸೂರ್ಯ ದೇವಾಲಯದ ಇತಿಹಾಸವೇನು? ಮಾರ್ತಾಂಡ ಸೂರ್ಯ ದೇವಾಲಯವನ್ನು 8ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಎಂದು ದಾಖಲೆಗಳು ತಿಳಿಸುತ್ತವೆ. ಆದರೆ 1389ರಿಂದ 1413ರವರೆಗೆ ಈ ದೇವಾಲಯವನ್ನು ಧ್ವಂಸಗೊಳಿಸಲು ಹಲವು ಪ್ರಯತ್ನಗಳು ನಡೆದವು. ಆಗ ಸೂರ್ಯವಂಶದ ದೊರೆ ಲಲಿತಾದಿತ್ಯ ಈ ದೇವಾಲಯವನ್ನು ಮತ್ತೆ ಭವ್ಯವಾಗಿ ನಿರ್ಮಿಸಿದ್ದ. ಈ ದೇವಾಲಯದ ಎಂಜಿನಿಯರಿಂಗ್ ಕೂಡ ಅದ್ಭುತವಾಗಿದೆ. ದಿನದ 24 ಗಂಟೆಯೂ ಇಲ್ಲಿನ ಸೂರ್ಯದೇವರ ವಿಗ್ರಹದ ಮೇಲೆ ಸೂರ್ಯ ಕಿರಣಗಳು ಬೀಳುವಂತೆ ಈ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಇಂಥ ಅದ್ಭುತ ದೇವಾಲಯ ಸಹಜವಾಗಿ ಆಗಿನ ಭರತಖಂಡದ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಆದರೆ ದಾಖಲೆಗಳು ಹೇಳುವಂತೆ ಮುಸ್ಲಿಂ ದೊರೆ ಸಿಕಂದರ್ ಶಾ ಮಿರ್ನ ಆದೇಶದಂತೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಯಿತು. ಆಗಿನ ಇಸ್ಲಾಂ ಜಗತ್ತಿಗೆ ಆತ ವಿಗ್ರಹ ಭಂಜಕ ದೊರೆ ಎಂದೇ ಖ್ಯಾತನಾಗಿದ್ದ ಎಂಬ ಅಂಶ ದಾಖಲೆಗಳಿಂದ ತಿಳಿದುಬರುತ್ತೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಸಾಧ್ಯವಾಗಲಿಲ್ಲ, ಅಷ್ಟು ಭವ್ಯವಾಗಿತ್ತು ಅದು. ಲಲಿತಾದಿತ್ಯ ಕಟ್ಟಿಸಿದ್ದ ಆ ಭವ್ಯ ದೇವಾಲಯ ಅಷ್ಟೊಂದು ಬೃಹತ್ ದೇವಾಲಯವಾಗಿತ್ತು. ಅಂಥದ್ದೊಂದು ಬೃಹತ್ ದೇವಾಲಯವನ್ನು ಮತ್ತೆ ನಿರ್ಮಿಸಲು ಇದೀಗ ಕಾಶ್ಮೀರದ ಆಡಳಿತ ನಿರ್ಧರಿಸಿದೆ. ಕಾಶ್ಮೀರದ ಭವ್ಯ ಸನಾತನ ಪರಂಪರೆ ಮತ್ತೆ ಅಲ್ಲಿ ತಲೆ ಎತ್ತಲಿದೆ.